ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲು ಸೇರಿ 2 ವರ್ಷಗಳು ಕಳೆದಿವೆ. ದರ್ಶನ್ ಜೈಲು ಸೇರಿದ ಬೆನ್ನಲ್ಲೇ ಸಾಕಷ್ಟು ಸಿನಿಮಾಗಳು ಕೈಬಿಟ್ಟು ಹೋಗಿವೆ. ಈ ಕೇಸ್ನಲ್ಲಿ ದರ್ಶನ್ ಹೊರಗೆ ಬರ್ತಾರೋ ಇಲ್ವೋ ಅನ್ನೋದು ಯಾರಿಗೂ ತಿಳಿದಿಲ್ಲ. ಆದರೆ ದರ್ಶನ್ ಜೈಲಿನಲ್ಲಿದ್ದರೂ ನಂಬಿಕೆ ಕಳೆದುಕೊಂಡಿಲ್ಲ. ಜೊತೆಗೆ ಜೈಲಿನಲ್ಲಿದ್ದರೂ ದಾಸನ ಸಿನಿಮಾ ಪ್ರೀತಿ ಕಡಿಮೆಯಾಗಿಲ್ಲ. ತನ್ನನ್ನು ನೋಡಲು ಹೋದವರ ಬಳಿ ದಾಸ ಕೇಳೋದು ಚಿತ್ರರಂಗದ ಕತೆ ಏನಾಗಿದೆ ಎಂದು. ಅಷ್ಟೇ ಅಲ್ಲ, ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎಂದು ದರ್ಶನ್ ತನ್ನನ್ನು ನೋಡಲು ಹೋಗುವವರ ಬಳಿ ವಿಚಾರಿಸ್ತಾರಂತೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 2 ವರ್ಷ ಆಗಿದೆ. ಈ ಕೊಲೆ ಆರೋಪದಿಂದ ಅದು ಹೇಗೆ ಮುಕ್ತಿ ಹೊಡಿತಾರೋ ಗೊತ್ತಿಲ್ಲ. ಆದರೆ ಜೈಲಿನಲ್ಲಿರೋ ದರ್ಶನ್ ತನ್ನ ವೃತ್ತಿ ಜೀವನದ ಬಗ್ಗೆ ಆಶಾಭಾವನೆ ಕಳೆದುಕೊಂಡಿಲ್ವಂತೆ. ಯಾಕಂದರೆ ದರ್ಶನ್ರನ್ನು ಯಾರೇ ನೋಡೋಕ್ಕೆ ಹೋದರೂ ಅಲ್ಲಿ ಸಿನಿಮಾ ರಂಗದ ಆಗು ಹೋಗುಗಳ ನಿರೀಕ್ಷೆ ಇರೋ ಸಿನಿಮಾಗಳ ಬಗ್ಗೆಯೇ ಮಾತನಾಡುತ್ತಾರಂತೆ. ದರ್ಶನ್ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ. ದರ್ಶನ್ ಕಾಲ್ ಶೀಟ್ ಸಿಕ್ಕರೆ ಸಾಕು ಅಂತ ನಿರ್ಮಾಪಕರು ಕ್ಯೂ ನಿಂತ ದಿನವೂ ನೋಡಿದ್ದೀವಿ. ಆದರೆ ದರ್ಶನ್ ಮಾಡಿಕೊಂಡ ಎಡವಟ್ಟಿಗೆ ಇಂದು ಜೈಲು ಸೇರಿದ್ದಾರೆ. ಆದರೆ ಜೈಲಿನಲ್ಲಿದ್ದರೂ ದಾಸನಿಗೆ ಚಿತ್ರರಂಗದ್ದೇ ಚಿಂತೆಯಾಗಿದೆ. ದರ್ಶನ್ ಬದುಕು ಕೊಟ್ಟಿದ್ದ ಬಣ್ಣದ ಜಗತ್ತಿನ ಬಗ್ಗೆ ಎಷ್ಟು ಚಿಂತಿಸುತ್ತಾರೆ ಅನ್ನೋದನ್ನು ದರ್ಶನ್ ಅವರನ್ನು ಮೊನ್ನೆಯಷ್ಟೇ ಜೈಲಿನಲ್ಲಿ ಭೇಟಿಯಾದ ನಟಿ ರಕ್ಷಿತಾ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ. ಹೌದು, ದರ್ಶನ್ ಜೈಲಿನಲ್ಲಿದ್ದರೂ ಕನ್ನಡ ಚಿತ್ರರಂಗದ ಮೇಲಿನ ಅಭಿಮಾನ, ಕನ್ನಡ ಸಿನಿಮಾಗಳ ಮೇಲಿನ ಪ್ರೀತಿ ಕಡಿಮೆಯಾಗಿಲ್ಲ. ಇತ್ತೀಚೆಗೆ ದರ್ಶನ್ರನ್ನ ಸ್ನೇಹಿತೆ ರಕ್ಷಿತಾ ಪ್ರೇಮ್ ಭೇಟಿಯಾಗಿದ್ದರು. ಈ ವೇಳೆ ದರ್ಶನ್ ಆತ್ಮೀಯರ ಆರೋಗ್ಯ, ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇದರ ಜೊತೆಗೆ ಕನ್ನಡ ಸಿನಿಮಾಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರಂತೆ. ಜೈಲಿನಲ್ಲಿ ದರ್ಶನ್ರನ್ನು ಭೇಟಿಯಾದ ರಕ್ಷಿತಾ ಬಳಿ ದರ್ಶನ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರಂತೆ. ನಟ ದರ್ಶನ್ ಹಾಗೂ ನಟ ಯಶ್ ಸ್ಯಾಂಡಲ್ವುಡ್ನ ಜೋಡೆತ್ತುಗಳು ಅಂತಲೇ ಫೇಮಸ್. ಸುಮಲತಾ ಎಲೆಕ್ಷನ್ ಗೆಲುವಿನಲ್ಲಿ ಇಬ್ಬರು ಜೋಡೆತ್ತಿನಂತೆ ದುಡಿದು ಗೆಲ್ಲಿಸಿದ್ರು. ಸುಮಲತಾ ಬರ್ತ್ಡೇ ಪಾರ್ಟಿಯಲ್ಲೂ ಈ ಇಬ್ಬರು ಒಟ್ಟೊಟ್ಟಿಗೆ ಇದ್ದರು. ಅಂಬರೀಷ್ರ ಆಪ್ತ ಬಳಗದಲ್ಲಿ ಇಬ್ಬರು ಜೊತೆಯಾಗಿದ್ದರು. ಅದರಲ್ಲೂ ನಟ ದರ್ಶನ್ ಯಶ್ಗೆ ಹೀರೋ ಅಂತಲೇ ಕರೀತಾ ಇದ್ರು. ಈಗ ಹೀರೋನ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಬಗ್ಗೆಯೂ ರಕ್ಷಿತಾ ಬಳಿ ದರ್ಶನ್ ಮಾಹಿತಿ ಪಡೆದುಕೊಂಡಿದ್ದಾರಂತೆ. ರಕ್ಷಿತಾ ಜೊತೆ ಕುಶಲೋಪರಿ ಮಾತನಾಡ್ತಿದ್ದ ದರ್ಶನ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಯ್ತಾ ಅಂತ ಕೇಳಿದ್ರಂತೆ. ಅಷ್ಟೇ ಅಲ್ಲ, ಡಾಲಿ ಧನಂಜಯ ಅಭಿನಯಿಸಿ ನಿರ್ಮಾಣ ಮಾಡಿರುವ ಮದರ್ ಪ್ರಾಮಿಸ್ ಸಿನಿಮಾ ಗೆಲ್ತಾ ಅಂತಲ್ಲ ಧನಂಜಯ್ ಬಗ್ಗೆಯೂ ವಿಚಾರಿಸಿದ್ರಂತೆ. ಆ ಚಿತ್ರಕ್ಕೆ ಒಳ್ಳೆಯದಾಗಬೇಕು ಅಂದ್ರಂತೆ. ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡಬೇಕು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಎಂದು ಭಾವುಕರಾಗಿ ಮಾತನಾಡಿದ್ರಂತೆ. ಜೈಲಿನಲ್ಲಿದ್ದರೂ ಯಾವಾಗ ಏನಾಗುತ್ತೆ ಅನ್ನೋ ಆತಂಕದ ನಡುವೆಯೂ ದರ್ಶನ್ ಸಿನಿಮಾ ಮೇಲಿನ ಪ್ರೀತಿ ಮಾತ್ರ ಕಡಿಮೆಯಾಗಿಲ್ಲ. ದರ್ಶನ್ ಜೈಲಿನಿಂದ ಹೊರಬಂದ ಮೇಲೆ ಸಿನಿಮಾ ಮಾಡಲ್ಲ, ಚಿತ್ರರಂಗದಿಂದ ದೂರ ಇರ್ತಾರೆ, ರಾಜಕೀಯಕ್ಕೆ ಹೋಗ್ತಾರೆ. ಹೀಗೆ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ. ಆದರೆ ಇದ್ಯಾವುದಕ್ಕೂ ಕ್ಯಾರಿ ಅನ್ನದ ದರ್ಶನ್ ಮನಸ್ಥಿತಿ ಸಿನಿಮಾ ಬಿಟ್ಟು ಬೇರೇನು ಬಯಸ್ತಿಲ್ಲ ಅನ್ನೋ ವಿಚಾರವನ್ನು ರಕ್ಷಿತಾ ರಿವೀಲ್ ಮಾಡಿದ್ದಾರೆ.